ಮಿತ್ರರೇ ನಮಸ್ಕಾರ. ಇದು ಟಿವಿ ವಿಕ್ರಮ. ನಾನು ಡ್ಯಾನಿ ಪಿರೇರ, ಹಳ್ಳಿ ಮೈಸೂರು. ರಾಮ ರಾಮೇ ರಮೇ ರಾಮೇ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಅಂದರೆ, ಓ ಸುಂದರ ಮುಖಿಯೇ, ನಾನು ರಾಮ ಎಂಬ ನಾಮವನ್ನ ಜಪಿಸ್ತೇನೆ, ಅದರಲ್ಲಿ ಮನಸ್ಸು ಆನಂದಿಸುತ್ತೆ. ಈ ರಾಮನಾಮದ ಜಪವು ವಿಷ್ಣುವಿನ 1000 ನಾಮಗಳ ಜಪಕ್ಕೆ ಸಮಾನವಾದ ಫಲವನ್ನ ನೀಡುತ್ತೆ. ಇದು ಸ್ವತಃ ಮಹಾಶಿವ ತನ್ನ ಪತ್ನಿ ಪಾರ್ವತಿಗೆ ಹೇಳುವ ರಾಮ ನಾಮದ ಮಹತ್ವ. ಇಂದು ಶ್ರೀರಾಮನ ಜನ್ಮದಿನ. ಟಿವಿ ವಿಕ್ರಮದ ಎಲ್ಲ ವೀಕ್ಷಕರಿಗೂ ರಾಮನವಮಿಯ ಹಾರ್ದಿಕ ಶುಭಾಶಯಗಳು. ಮಿತ್ರರೇ, ಭಾರತದ ಪವಿತ್ರ ಸಂಸ್ಕೃತಿಯಲ್ಲಿ ಅನೇಕ ಹಬ್ಬಗಳ ಆಚರಣೆಗಳಿದ್ರೂ ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಪ್ರತೀಕವಾಗಿ ನಿಲ್ತಕ್ಕಂಥ ಮಹತ್ವದ ಹಬ್ಬ ಶ್ರೀರಾಮನವಮಿ. ಈ ರಾಮನವಮಿ ಕೇವಲ ಒಂದು ಹಬ್ಬ ಅಲ್ಲ, ಇದು ಧರ್ಮದ ಜಯದ ಘೋಷಣೆ, ಸತ್ಯದ ವಿಜಯೋತ್ಸವ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ದಿನ ಮರ್ಯಾದ ಪುರುಷೋತ್ತಮ ಭಗವಾನ್ ಶ್ರೀರಾಮ ಅವತರಿಸಿರ್ತಕ್ಕಂಥ ಪವಿತ್ರ ಕ್ಷಣವೇ ಈ ರಾಮನವಮಿ. ಒಮ್ಮೆ ಮಹರ್ಷಿ ನಾರದರು ಬ್ರಹ್ಮನ ಬಳಿಗೆ ಹೋಗಿ ಕೇಳಿದ್ರಂತೆ, ಈ ಭೂಮಿಯಲ್ಲಿ ಸತ್ಯವಂತನಾದ, ಧರ್ಮನಿಷ್ಠನಾದ, ಪರಾಕ್ರಮಿಯಾಗಿರ್ತಕ್ಕಂಥ, ಕರುಣಾಮಯಿಯಾದ, ಜನರನ್ನ ಪ್ರೀತಿಸುವ ಮಹಾಪುರುಷ ಯಾರಿದ್ದಾರೆ ಅಂತ. ಅದಕ್ಕೆ ಬ್ರಹ್ಮದೇವ ಉತ್ತರಿಸಿದ್ದು, ಅಂತಹ ಮಹಾಪುರುಷನಾಗಿ ಭಗವಾನ್ ವಿಷ್ಣು ಭೂಮಿಯಲ್ಲಿ ಅವತರಿಸಲಿದ್ದಾನೆ, ಅವನ ಹೆಸರು ರಾಮ ಅಂಥೇಳಿ. ಅದು ತ್ರೇತಾಯುಗದ ಕಾಲ. ಭೂಮಿಯಲ್ಲಿ ರಾಕ್ಷಸರ ಅಟ್ಟಹಾಸದ ಮೇರೆ ಮೀರಿತ್ತು. ರಾವಣ ಎಂಬ ರಾಕ್ಷಸ ದೇವತೆಗಳಿಗೆ, ಋಷಿಗಳಿಗೆ, ಮಾನವರಿಗೆ ಕಿರುಕುಳ ಕೊಡ್ತಿದ್ದ. ಆಗ ದೇವತೆಗಳು ವಿಷ್ಣುವಿನಲ್ಲಿ ಮೊರೆಯಿಟ್ಟು, ಭಗವಂತ ಧರ್ಮವನ್ನ ಉಳಿಸ್ಲಿಕ್ಕೆ ಭೂಮಿಯಲ್ಲಿ ಅವತರಿಸಿ ಬಾ ಅಂತ ಹೇಳಿ ಪ್ರಾರ್ಥಿಸಿಕೊಳ್ತಾರೆ. ಆ ಪ್ರಾರ್ಥನೆಯ ಫಲವೇ ರಾಮಾವತಾರ. ಅಯೋಧ್ಯೆಯ ರಾಜ ದಶರಥ ಮಹಾರಾಜನಿಗೆ 3 ಪತ್ನಿಯರು, ಕೌಸಲ್ಯೆ, ಕೈಕೇಯಿ ಮತ್ತು ಸುಮಿತ್ರೆ. ಆದರೆ ಅವರಿಗೆ ಮಕ್ಕಳಿರಲಿಲ್ಲ. ಒಂದು ದಿನ ದಶರಥ ಋಷಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗ ಮಾಡ್ತಾನೆ. ಯಜ್ಞದ ನಂತರ ಅಗ್ನಿಯಿಂದ ಒಬ್ಬ ದೇವಪುರುಷ ಹೊರಬಂದು ಪಾಯಸವನ್ನ ಕೊಡ್ತಾನೆ. ದಶರಥ ಆ ಪಾಯಸವನ್ನ ತನ್ನ ಪತ್ನಿಯರಿಗೆ ಹಂಚ್ತಾನೆ. ಅದರ ಫಲವಾಗಿ ಜನಿಸಿದವರೇ ರಾಮ, ಭರತ, ಲಕ್ಷ್ಮಣ ಮತ್ತು ಶತ್ರುಘ್ನ. ಅದರಲ್ಲಿಯೇ ಚೈತ್ರ ಮಾಸದ ಶುಕ್ಲ ನವಮಿ ದಿನ ಮಧ್ಯಾಹ್ನ ಕೌಸಲೆಯ ಗರ್ಭದಿಂದ ಶ್ರೀರಾಮ ಜನಿಸ್ತಾನೆ. ಅದೇ ಶ್ರೀರಾಮನವಮಿ. ಶ್ರೀರಾಮ ಬಾಲ್ಯದಿಂದಲೇ ಅತ್ಯಂತ ವಿಶಿಷ್ಟ ಸ್ವಭಾವದವ. ಅವನಲ್ಲಿರ್ತಕ್ಕಂಥ ವಿನಯ, ಧೈರ್ಯ, ಸತ್ಯ, ಕರುಣೆ ಮತ್ತು ಶಾಂತ ಸ್ವಭಾವ ಎಲ್ಲರ ಮನಸ್ಸನ್ನ ಗೆಲ್ಲುತ್ತೆ. ಗುರು ವಸಿಷ್ಠರ ಆಶ್ರಮದಲ್ಲಿ ರಾಮನು ತನ್ನ ಕಿರಿಯ ಸಹೋದರರ ಜೊತೆಗೆ ವಿದ್ಯಾಭ್ಯಾಸ ಮಾಡ್ತಾನೆ. ರಾಮ ಕೇವಲ ವಿದ್ಯೆಯಲ್ಲಿ ಮಾತ್ರ ಅಲ್ಲ, ಧರ್ಮದ ನಡೆಯಲ್ಲೂ ಕೂಡ ಶ್ರೇಷ್ಠನಾಗಿದ್ದ. ಒಮ್ಮೆ ವಿಶ್ವಾಮಿತ್ರ ಮಹರ್ಷಿಗಳು ದಶರಥನ ಬಳಿಗೆ ಬಂದು, ನನ್ನ ಯಜ್ಞವನ್ನ ರಾಕ್ಷಸರು ಹಾಳು ಮಾಡ್ತಿದ್ದಾರೆ, ರಾಮನನ್ನ ನನ್ನ ಜೊತೆ ಕಳಿಸಿ ಅಂತ ಹೇಳಿದಾಗ ದಶರಥ ಒಂದ್ಸರಿ ಗಾಬರಿಗೊಳ್ತಾನೆ. ಯಾಕೆ ಅಂತ ಹೇಳಿದ್ರೆ, ರಾಮನನ್ನ ಕಾಡಿಗೆ ಕಳಿಸೋದು ದಶರಥನಿಗೆ ಇಷ್ಟ ಇರಲಿಲ್ಲ. ಆದರೆ ವಿಶ್ವಾಮಿತ್ರ ಹೇಳ್ತಾರೆ, ನಿನ್ನ ಮಗ ಸಾಮಾನ್ಯನಲ್ಲ, ಇವನು ಧರ್ಮವನ್ನ ರಕ್ಷಿಸ್ಲಿಕ್ಕೆ ಜನಿಸಿದವನು ಅಂತ. ಶ್ರೀರಾಮ ಋಷಿ ವಿಶ್ವಾಮಿತ್ರರೊಂದಿಗೆ ವನವಾಸಕ್ಕೆ ತೆರಳಿ ತಾಟಕಿಯನ್ನ ಸಂಹರಿಸ್ತಾನೆ, ಸುಭಾವವನ್ನ ಕೊಲ್ತಾನೆ, ಮಾರೀಚನನ್ನ ಓಡಿಸ್ತಾನೆ. ಇದರಿಂದ ರಾಮನ ಪರಾಕ್ರಮ ಎಲ್ರಿಗೂ ಪರಿಚಯ ಆಗುತ್ತೆ. ಅತ್ತ ಜನಕ ಮಹಾರಾಜ ಮಿಥಿಲೆಯ ರಾಜನಾಗಿರ್ತಾನೆ. ಆತನಿಗೆ ಇದ್ದಂಥ ಮಗಳು ಆಕೆ ಸೀತೆ. ಅವಳ ವಿವಾಹಕ್ಕಾಗಿ ಸ್ವಯಂವರವನ್ನ ಜನಕ ಮಹಾರಾಜ ಏರ್ಪಡಿಸಿರ್ತಾನೆ. ಶಿವನ ಮಹಾಧನಸ್ಸನ್ನು ಎತ್ತಿ ಬಗ್ಗಿಸಿದವರಿಗೆ ಮಾತ್ರ ಸೀತೆಯನ್ನ ಕೊಟ್ಟು ವಿವಾಹ ಮಾಡಲಾಗುತ್ತೆ ಅನ್ನೋ ಷರತ್ತನ್ನ ಹಾಕಲಾಗುತ್ತೆ. ಅನೇಕ ರಾಜಕುಮಾರರು ಶಿವಧನಸ್ಸನ್ನ ಮುರಿಲಿಕ್ಕೆ ಪ್ರಯತ್ನಿಸಿದ್ರಾದ್ರೂ ಯಾರಿಗೂ ಸಾಧ್ಯ ಆಗೋದಿಲ್ಲ. ಆಗ ರಾಮ ಮುಂದೆ ಬಂದು ಧನಸ್ಸನ್ನ ಸುಲಭವಾಗಿ ಎತ್ತಿ ಒಡೆದು ಬಿಡುತ್ತಾನೆ. ಅದರ ನಂತರ ರಾಮ ಸೀತೆಯ ವಿವಾಹ ನಡೆಯುತ್ತೆ. ಶ್ರೀರಾಮ ಭಗವಂತನ ಅವತಾರ, ಆದ್ರೆ ಅದಕ್ಕಿಂತ ಆತ ಒಬ್ಬ ಆದರ್ಶ ಪುರುಷ.
ಮಾತ್ರ ಅಲ್ಲ, ಶ್ರೀರಾಮ ತಂದೆಗೆ ಒಬ್ಬ ಆದರ್ಶ ಪುತ್ರ, ತಮ್ಮಂದರಿಗೆ ಆದರ್ಶ ಸಹೋದರ, ಸೀತೆಗೆ ಆದರ್ಶ ಪತಿ, ಪ್ರಜೆಗಳಿಗೆ ಆದರ್ಶ ರಾಜ. ಆದ್ರಿಂದ ಆತನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಹೇಳಿ ಕರೆಯಲಾಗುತ್ತೆ. ದಶರಥನು ಪ್ರೀತಿಯ ಪುತ್ರ ರಾಮನನ್ನ ರಾಜನನ್ನಾಗಿ ಮಾಡಲಿಕ್ಕೆ ತೀರ್ಮಾನ ಮಾಡ್ತಾನೆ. ಆದರೆ ಆತನ ಮೋಹದ ಮಡದಿ ಕೈಕೇಯಿ ತನ್ನ ದಾಸಿ ಮಂಥರೆಯ ಚಿತಾವಣೆಯಿಂದ ಗಂಡನಿಂದ 2 ವರಗಳನ್ನ ಕೇಳ್ತಾಳೆ. ಮೊದಲನೇದು, ರಾಮನು ವನವಾಸಕ್ಕೆ ಹೋಗ್ಬೇಕು. ಎರಡನೇದು, ತನ್ನ ಮಗ ಭರತ ರಾಜನಾಗಬೇಕು. ರಾಮ ಕೂಡಲೇ ಈ ಷರತ್ತಿಗೆ ಒಪ್ಕೊಳ್ತಾನೆ. ರಾಮ ನಾರುಮುಡಿ ಹುಟ್ಕೊಂಡು ವನವಾಸಕ್ಕೆ ಹೊರಡ್ತಾನೆ. ಪತ್ನಿ ಸೀತೆ, ಸಹೋದರ ಲಕ್ಷ್ಮಣ ಅವನನ್ನ ಅನುಸರಿಸ್ತಾರೆ. ಅದು ರಾಜ್ಯದಲ್ಲೆಲ್ಲ ದುಃಖದ ವಾತಾವರಣ ತುಂಬಿಕೊಳ್ಳುತ್ತೆ. ಭರತ ರಾಮನನ್ನ ಹುಡುಕ್ತಾ ಅರಣ್ಯಕ್ಕೆ ಬರ್ತಾನೆ. ರಾಮನನ್ನ ಕಂಡ ಕ್ಷಣ ಓಡ್ ಬಂದು ಅಣ್ಣನ ಕಾಲಿಗೆರಗಿ, ಅಣ್ಣ ನೀನಿಲ್ಲದೆ ನನಗೆ ಈ ರಾಜ್ಯ ಬೇಡ ಅಂತ ಹೇಳ್ತಾನೆ. ರಾಮನು ಅವನನ್ನ ಎಬ್ಬಿಸಿ ಆಲಂಗಿಸಿ ಹೇಳ್ತಾನೆ, ಭರತ, ಇದು ತಂದೆಯ ಆದೇಶ, ಪಾಲಿಸಬೇಕಾದ್ದು ಪುತ್ರನ ಕರ್ತವ್ಯ. ಭರತ ಕಣ್ಣೀರ್ ಹಾಕ್ತಾ ಹೇಳ್ತಾನೆ, ಅಣ್ಣ ನೀನು ಬಾರದೆ ನನಗೆ ಹೇಗೆ ರಾಜ್ಯ ನಡೆಸಲಿ? ಆದರೆ ಶ್ರೀರಾಮ ಪಿತೃವಾಕ್ಯ ಪರಿಪಾಲನೆಗೆ ಬದ್ಧನಾಗಿರ್ತಾನೆ. ಬೇರೆ ದಾರಿ ಕಾಣದೆ ಭರತ ರಾಮನ ಪಾದುಕೆಯನ್ನೇ ತೆಗೆದುಕೊಂಡು ಹೇಳ್ತಾನೆ, ಈ ಪಾದುಕೆಯೇ ರಾಜ್ಯವನ್ನ ಆಳುತ್ತೆ, ನಾನು ಕೇವಲ ನಿನ್ನ ಸೇವಕ ಮಾತ್ರ ಅಂತ ಹೇಳಿ ಇದು ಭರತನ ದೃಢ ಸಂಕಲ್ಪ ಆಗತ್ತೆ. ರಾಮನ ವನವಾಸ ಕಾಲದಲ್ಲಿ ಒಬ್ಬ ವಯೋವೃದ್ಧೆ ಅವನ ದರ್ಶನಕ್ಕಾಗಿ ಕಾದಿರ್ತಾಳೆ. ಆಕೆ ಹೆಸರು ಶಬರಿ. ಅವಳ ಗುರುವಾಗಿರ್ತಕ್ಕಂಥ ಮತಂಗ ಋಷಿ ಆಶ್ರಮದಲ್ಲಿ ಅವರ ಸೇವೆ ಮಾಡ್ತಿದ್ದಂಥ ವಯೋವೃದ್ಧೆ ಆಕೆ. ಮತಂಗ ಋಷಿಗಳು ಅಂತಿಮವಾಗಿ ಆಕೆಗೆ ಹೇಳ್ತಾವೆ, ಒಂದು ದಿನ ಶ್ರೀರಾಮ ಇಲ್ಲಿಗೆ ಬರ್ತಾನೆ, ಅವನನ್ನ ಕಾಣೋ ಭಾಗ್ಯ ನಿನಗೆ ಸಿಗುತ್ತೆ ಅಂತ. ಈ ಮಾತನ್ನ ಶಬರಿ ತನ್ನ ಜೀವನದ ಗುರಿಯಾಗಿ ಮಾಡಿಕೊಂಡು ಗುರುವಿನ ಮಾತನ್ನ ನಿಜಗೊಳಿಸ್ಲಿಕ್ಕೆ ಅವಳು ವರ್ಷಗಳಿಂದ ರಾಮನನ್ನ ಕಾಯ್ತಾಳೆ. ರಾಮ ಬಂದಾಗ ಅವಳು ಪೇರಳೆ ಹಣ್ಣುಗಳನ್ನ ಕೊಡ್ತಾ ಪ್ರತಿ ಹಣ್ಣನ್ನು ತಿಂದು ನೋಡಿ ಸಿಹಿಯಾದ ಹಣ್ಣನ್ನ ಮಾತ್ರ ರಾಮನಿಗೆ ಕೊಡ್ತಾಳೆ. ರಾಮ ಸಂತೋಷದಿಂದ ಅದನ್ನ ಸ್ವೀಕಾರ ಮಾಡ್ತಾನೆ. ಆಕೆಯ ಭಕ್ತಿ ಅಮೃತಕ್ಕಿಂತ ಬಿಗಿಲು ಅಂತ ಹೇಳಿ ಶ್ರೀರಾಮ ಭಾವಿಸ್ತಾನೆ. ಭಗವಂತನ ದೃಷ್ಟಿಯಲ್ಲಿ ಮಹತ್ವ ಇರೋದು ಭಕ್ತರು ಅರ್ಪಿಸ್ತಕ್ಕಂಥ ದೊಡ್ಡ ದೊಡ್ಡ ನೈವೇದ್ಯದಲ್ಲಿಲ್ಲ, ಅವರ ಹೃದಯದಲ್ಲಿ ತುಂಬಿರ್ತಕ್ಕಂಥ ಅನನ್ಯ ಭಕ್ತಿಯಲ್ಲಿ. ಇದು ಶಬರೊಂದಿಗೆ ಶ್ರೀರಾಮ ನಡ್ಕೊಂಡಂತ ರೀತಿ. ಭಕ್ತಿ ಮತ್ತು ನಿಷ್ಠೆಗೆ ಮತ್ತೊಂದು ಹೆಸರೇ ಹನುಮಂತ. ಹನುಮಂತ ತನ್ನ ಎದೆ ಬಗೆದು ಅದರೊಳಗೆ ಸೀತಾರಾಮ ನೆಲೆಸದನ್ನ ತೋರಿಸಿದ್ದ. ಇದು ಹನುಮಂತನ ರಾಮಭಕ್ತಿ. ಭಕ್ತಿ ಮಾತಿನಲ್ಲಿರೋದಿಲ್ಲ, ಹೃದಯದಲ್ಲಿರಬೇಕು. ಹನುಮಂತನ ಭಕ್ತಿ ಇದಕ್ಕೆ ನಿದರ್ಶನ. ಶ್ರೀರಾಮ ರಾಷ್ಟ್ರಪುರುಷ. ಆತನ ಮೇಲಿನ ಭಕ್ತಿ ಅದು ರಾಷ್ಟ್ರಭಕ್ತಿನೇ ಹೌದು. ಯಾಕೆಂದ್ರೆ ಶ್ರೀರಾಮ ರಾಷ್ಟ್ರಪುರುಷ. ಶ್ರೀರಾಮ ಲಂಕಾಧಿಪತಿ ರಾವಣನನ್ನ ಸಂಹರಿಸಿದ ನಂತರ ರಾಮ, ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಲಂಕೆಯಲ್ಲೇ ಇರ್ತಾರೆ. ಆ ಕಾಲಕ್ಕೆ ಲಂಕೆ ಅತ್ಯಂತ ವೈಭವಶಾಲಿ ನಗರ. ಎಲ್ಲೆಡೆ ಬಂಗಾರದ ಅರಮನೆಗಳು, ಐಶ್ವರ್ಯ, ಸೌಂದರ್ಯ ಇವೆಲ್ಲವನ್ನ ನೋಡಿ ಅದರ ವೈಭವಕ್ಕೆ ಮನಸೋತಂತ ಲಕ್ಷ್ಮಣ ಶ್ರೀರಾಮನಲ್ಲಿ ಕೇಳ್ತಾನೆ, ಅಣ್ಣ, ಇಷ್ಟು ಸುಂದರವಾಗಿರ್ತಕ್ಕಂಥ ಲಂಕೆಯನ್ನ ಬಿಟ್ಟು ಹೋಗೋದು ಯಾಕೆ? ನಾವು ಇಲ್ಲೇ ಇರಬಾರ್ದಾ ಅಂತ ಹೇಳಿ. ಆಗ ರಾಮನು ಹೇಳಿದ ಮಾತು, ಅಪಿ ಸ್ವರ್ಣ ಮಹೀಲಂಕ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಅಂದ್ರೆ ಲಕ್ಷ್ಮಣ, ಇಡೀ ಲಂಕೆ ಸ್ವರ್ಣದಿಂದ ಕೂಡಿದ್ರು ನಮ್ಗದು ಬೇಡ. ನಮ್ಗೆ ನಮ್ಮ ತಾಯಿ ಮತ್ತು ತಾಯಿನೆಲ್ಲ ಸ್ವರ್ಗಕ್ಕಿಂತಲೂ ಶ್ರೇಷ್ಠ. ಈ ಮಾತಿನ ಮೂಲಕ ರಾಮನು ನೀಡ್ತಕ್ಕಂಥ ಸಂದೇಶ ಜನ್ಮಭೂಮಿಯ ಪ್ರೀತಿ ಎಲ್ಲಾ ಸುಖ ಸಂಪತ್ತಿಗೂ ಮೀರಿದ್ದು. ತಾಯಿ ಮತ್ತು ತಾಯ್ನಾಡಿನ ಮಹತ್ವ ಅತ್ಯುನ್ನತವಾದದ್ದು. ತಾಯಿ ಮತ್ತು ತಾಯ್ನೆಲದ ಬಗೆಗಿನ ಪ್ರೀತಿ ಎಲ್ಲಕ್ಕೂ ಮಿಗಿಲು. ಇದು ಶ್ರೀರಾಮ ದೇಶವಾಸಿಗಳಿಗೆ ಕಲಿಸ್ತಕ್ಕಂಥ ರಾಷ್ಟ್ರನಿಷ್ಠೆ ಮತ್ತು ದೇಶಭಕ್ತಿ. ಸಂಪತ್ತಿಗಿಂತ ಸಂಸ್ಕೃತಿ ಮೇಲು, ವೈಭವಕ್ಕಿಂತ ರಾಷ್ಟ್ರವೇ ಮೇಲು. ಶ್ರೀರಾಮ ಅಯೋಧ್ಯೆಗೆ ಮರಳಿದ ನಂತರ ರಾಮರಾಜ್ಯ ಸ್ಥಾಪನೆ ಆಗುತ್ತೆ.
ಅಲ್ಲಿ ಅನ್ಯಾಯ ಇರಲಿಲ್ಲ, ದುಃಖ ಇರಲಿಲ್ಲ, ಎಲ್ಲರೂ ಸಂತೋಷವಾಗಿದ್ರು. ಅಲ್ಲಿಗೆ ರಾಮಾವತಾರ ಮುಗ್ದಿತ್ತು. ಮಿತ್ರರೇ, ಶ್ರೀರಾಮನು ಕೇವಲ ಇತಿಹಾಸ ಅಲ್ಲ, ಅವನು ಜೀವನದ ಮಾರ್ಗ. ನಮ್ಮ ಮನೆಯಲ್ಲಿ ರಾಮ ಇದ್ರೆ ಅಲ್ಲಿ ಶಾಂತಿ ಇರುತ್ತೆ. ನಮ್ಮ ಸಮಾಜದಲ್ಲಿ ರಾಮ ಇದ್ರೆ ಅಲ್ಲಿ ಧರ್ಮ ಇರುತ್ತೆ. ನಮ್ಮ ದೇಶದಲ್ಲಿ ರಾಮ ಇದ್ರೆ ಅಲ್ಲಿ ರಾಮರಾಜ್ಯ ಬರುತ್ತೆ. ಶ್ರೀರಾಮನವಮಿ ನಮಗೆ ಕೇವಲ ಹಬ್ಬ ಅಲ್ಲ, ಇದು ಜೀವನದ ದಾರಿದೀಪ. ನಾವು ರಾಮನನ್ನ ಪೂಜಿಸುವುದಷ್ಟೇ ಅಲ್ಲ, ಆತನ ಆದರ್ಶಗಳನ್ನ ಅನುಸರಿಸಬೇಕು. ಆ ಮೂಲಕ ಈ ದೇಶದೊಳಗೆ ಮತ್ತೊಮ್ಮೆ ರಾಮಾವತಾರ ಆಗಬೇಕು. ಯಾಕೆ ಅಂದ್ರೆ ಇದು ರಾಮನಡಿ ಇಟ್ಟ ನೆಲ, ರಾಮನ ಪಾದ ಪೂಜೆ ಮಾಡಿದ ಪಾವನ ನೆಲ. ಈ ಭರತ ಭೂಮಿಯಲ್ಲಿ ಮತ್ತೊಮ್ಮೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಗಳು ನೆಲೆಗೊಳ್ಳಬೇಕು. ಇದು ರಾಮನ ಆದರ್ಶಗಳ ಪಾಲನೆಯಿಂದ ಮತ್ತು ಆತನ ಆರಾಧನೆಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ, ಟಿವಿ ವಿಕ್ರಮದ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಶ್ರೀರಾಮನವಮಿಯ ಶುಭಾಶಯಗಳನ್ನು ಕೋರ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಶ್ರೀರಾಮ್, ವಂದೇ ಮಾತರಂ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.